ಜಯನ ಇಲ್ಲವೇ ಊಟ ಮಾಡಿದ್ನಾ? ಆತೆ ಊಟ ಮಾಡಿದ್ರು ಅವ ಊಟ ಗಿಟ್ಟವ ಕಟಾಗಿ ಕೊಡವ ಆತೆ ಖಂಡಿತವಾಗ್ಲು. ಅಯ್ಯೋ ಅವ್ರವ್ರು ಮಾಡಿರೋದು ಅವ್ರವ್ರು ಅನ್ಬೋಸ್ಕೊತಾರೆ ಮಗ. ನಾವು ಅದನ್ನ ಎಲ್ಲ ಎತ್ತಾಡಕ್ಕೆ ಹೋಗ್ಬೇಡ್ದು. ಈಗ ಏನೋ ನಾವು ಅಂತ ನಮ್ಮನ್ನ ನಂಬ್ಕೊಂಡು ಬಂದ್ಮೇಲೆ ನಾವು ನೋಡ್ಕೋಬೇಕು. ಹೋಯ್ತಿತ್ತಂತೆ ಪಾಪ, ನಾನು ಹಿಂಗೆ ಬೈತಾರೆ ಆಡ್ತಾರೆ ಅಂದ್ಬಿಟ್ಟು ಇರಕ್ಕಿಲ್ಲ ಅಂದ್ಬಿಟ್ಟು ಹೋಯ್ತಿತ್ತಂತೆ ಗನ್ ಮಗ. ಆಗ ನಿಮ್ಮ ಮಾವ ಹೋಗ್ಬಿಟ್ಟು ಅದು ಹೋಗಂಗೆಲ್ಲ ಈರುಳ್ಳಿ ತರಕ್ಕೆ ಅಂದ್ಬಿಟ್ಟು ಅಂಗಡಿಗೆ ಹೋಯ್ತಿತ್ತು. ಆಗ ನೋಡ್ಬಿಟ್ಟು ಕರ್ಕೊಬತ್ತು. ಅಯ್ಯೋ ಅಲ್ಲಿ ಕರ್ಕೊಬತ್ತು ಹೋಟ್ಲ್ ತಕ್ಕೆ ನೋಡಿ ಹಿಂಗೆ ಹೋಯ್ತಾ ಕುಂತದೆ ಅಂದ್ಬಿಟ್ಟು ನಾನಾರು ಇರು ಮಗ ನನ್ನ ತಮ್ಮನಂಗೆ ನೀನು ಪಾಪ ಏನೋ ಕೆಟ್ಟೊತ್ತನ ಕಾಲ ಒಂದು ಮಾತು ಬರ್ತದೆ ಹೋಯ್ತದೆ ಗಂಡ ಹೆಂಡತಿ ಮಧ್ಯದಲ್ಲಿ. ನೀವೇ ಸರಿ ಐತಿದ್ದೀರಿ ಅಂದ್ಬಿಟ್ಟು ಹೇಳ್ಕೊಂಡು ಇಸ್ಕೊಂಡೇವ. ನೋಡ್ಕೊ ಎಲ್ಗೋಯ್ತು ಏನಾರು ಅಡುಗೆ ಗಿಡ್ಗೆ ಆದರೆ ಏನಾರು ಉಣ್ಣಕ್ಕೆ ತಿನ್ನಕ್ಕೆ ಹಚ್ಕಟ್ಟಾಗಿ ಕೊಡು ಪಪ್ಪ. ಇನ್ನು ಯಾರು ನೋಡ್ಕೊಂಡರು ಏನಾರು ಹೂವು ಅಪ್ಪ ಇದ್ದಾರೆ ಯಾಸೋದಿಗೆ ಗೊತ್ತಾಗ್ಬೇಡ್ದ. ಕಾಸಿದ್ದಾಗ ಒಂಥರ ಕಾಸಿಲ್ಲದ ಒಂಥರ ಆಡಾರ. ಈಗ ಹಚ್ಕಟ್ಟಾಗಿ ನೋಡ್ಕೋಬೇಕು ತಾನೆ ಮಗ. ಹಾಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ನಾವಾರು ಕಷ್ಟಪಟ್ಟಿವಿ. ಜಯನ ಎರ್ತೀಯ ಒಂಚೂರು ನೋವು ಮಾಡಿಲ್ಲ ಕಣವ. ಒಂಚೂರು ಕಂಡೀಷನಾಗಿ ಆಡ್ತಿದ್ದ ಅನ್ನೋದು ಬಿಟ್ರೆ ಇನ್ನೇನೂ ಇಲ್ಲ. ಏನು ಬೇಕು ಅದನ್ನೇ ತಗೊಟ್ಟವ್ನಿ, ಹೆಂಗೆ ಬೇಕು ಹಂಗೆ ನೋಡ್ಕೊಂಡವ್ನಿ. ಇವತ್ತು ಅಂತ ಕೈ ತುಂಡಾಗದೆ ಏನೂ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ನಾವು ಮಾತಾಡೋದಲ್ಲ. ಮಾತಾಡಿದ್ರೆ ಯಾವುದಕ್ಕೆ ಪ್ರಯೋಜನಕ್ಕೆ ಬಂದದು ಸುಮ್ಮನೆ ಹಂಗೆ ಏನೋ ಅವ್ರವ್ರ ಕರ್ಮ ಅವ್ರವ್ರು ಅನ್ಬೋಸ್ಕೊತಾರೆವ. ನಾವು ಮಾಡೋಂಥದ್ದು ಮಾಡಬೇಕು. ಮನೆ ಹೇಳಿ ಮಯ್ಯ ಈಗ ಕರ್ಕೊ ಬಂದೀವಿ ಅರ್ಥ ತಕ್ಕನಾಗಿ ನೋಡ್ಕೋಬೇಕು. ಕರ್ಕೊಂಡು ಹೋದ್ರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಬಿಡ್ನಿಲ್ಲ ಅಂತ ಅನ್ಸ್ಕೊಳ್ಳೋದು ಯಾಕೆ ಬೇಕವ? ಚೆನ್ನಾಗಿ ನೋಡ್ಕೊಳ್ಳೋದು ಆದಷ್ಟು ಊಟ ಮಾಡಿ ಅಪ್ಪ ಅಂದ್ಬಿಟ್ಟು ಕರೆದ್ಬಿಟ್ಟು ಈಗ ಕೊಡು ರಶ್ಮಿ. ಬೇಜಾರು ಮಾಡ್ಕೊಬೇಡ ನೀನು. ಆತೆ ನನಗೇನೆ ಅವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಅಷ್ಟೊಂದು ರಿಚ್ ಆಗಿದ್ರು ಇವಾಗೆಲ್ಲ ಈ ಥರ ಆಗ್ಬಿಟ್ರಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗ್ತಾ ಇದೆ. ಇವಾಗ ಏನೇ ಒಂದು ಮನ್ಸನ್ಗೆ ದುಡ್ಡಿದ್ರೇ ಬೆಲೆ ಅಲ್ವಾ? ಅಲ್ಲ ಅತ್ತೆ ನಾನು ಹೇಳೋದು ಎಷ್ಟುದಂಟಿ ಈ ಥರ ಎಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಲ್ವಾ? ಅವಾಗೆಲ್ಲ ದುಡ್ಡಿದ್ದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಲ್ವಾ? ಇದರಲ್ಲಿ ಇಬ್ಬರದ್ದು ತಪ್ಪಿದೆ. ಇವಾಗ ಅವ್ರು ಏನಾದರೂ ವೇಸ್ಟ್ ಮಾಡಿದಾರಾ? ಏನಾದರೂ ಬೇಡ್ದವ್ರು ಕೆಲಸಕ್ಕೆ ಉಪಯೋಗಿಸಿಲ್ಲ ದುಡ್ಡನ್ನ. ಏನೋ ಮನೆ ತಗೋಬೇಕು ಅಂತ ಹೋದ್ರು, ಅಲ್ಲಿ ಮೋಸ ಆಗಿದೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಕಷ್ಟದಲ್ಲಿ ಸುಖದಲ್ಲೆಲ್ಲ ಒಂದೇ ಸಮಯ ಇರಬೇಕಲ್ವಾ? ಇರಕ್ಕಿಲ್ಲ ಕಣ್ಮಗ ಅವರು ಇರಕ್ಕಿಲ್ಲ. ಅಜ್ಜಿನೂ ಅಷ್ಟೇ ಅವಳು ಅಷ್ಟೇ ಯಸೋದಿನ್ವೆ. ಈಗೀಗ ಯಾಕೋ ಕಲ್ತ್ಕೊಬಿಟ್ಲು ಅವಳುವೆ ಅಲ್ಲ ಕಣ್ಮಗ. ಹಾಗೆಲ್ಲ ಅವ್ನು ಸಾಕಿ ಸಲ್ವಿಲ್ವವ. ಇವತ್ತೇನೋ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅವನ್ನ ಕಡೆಗಂಡ್ಬಿಟ್ರೆ ದೇವ್ರು ಒಳ್ಳೇದು ಮಾಡಿದ್ರೆ ಆವತ್ತಿಂದ ನೋಡ್ಕೊಂಡಿಲ್ವಾ? ಆವತ್ತಿಂದ ಸಾಕಿಲ್ವ ಸಲ್ವಿಲ್ವಾ? ನಾನು ಎರ್ತಿ ಅಂದ್ಕೊಂಡು ಅವನಿಗೆ ಆಸೆದ ಸಾಕಿಲ್ವಾ? ಇವತ್ತು ಅವನ ಕೈಲಿ ಕಾಸಿಲ್ಲ ಅಂದ್ಬಿಟ್ಟು ಲೆಕ್ಕಕ್ಕಿಲ್ದಂಗೆ ಕೈಲಿ ಬಾಯಿಲಿ ಅಂತ ಮಾತಾಡಿದ್ರೆ ಯಾರು ಮಾತಾಡ್ಸ್ಕೊಂಡವ್ರು ಈ ಕಲ್ಲಿಂಗಾಲದಲ್ಲಿ? ಯಾರವ ಮಾತಾಡ್ಸ್ಕೊಂಡವರು? ಅದ್ರ ಜೊತೆಗೆ ಅತ್ತೆ ಬೇರೆ ಏನೇನಾರೇ ಕೆಣಕಿ ಎತ್ಕೊಡೋದು. ಅವಳು ಕುಣಿಯೋದು. ಅಯ್ಯೋ ಏನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕವ? ನಮ್ಮನ್ನೇ ಯಾರೋ ಹೊರಗ್ಲವ್ರು ಅನ್ನಂಗೆ ಅವ್ರು ನೋಡಿದ್ಮೇಲೆ ನಾವೇ ತಲೆಗೆಡ್ಸ್ಕೋಬೇಕು. ಆತೆ ನನಗೂ ತುಂಬ ಬೇಜಾರಾಗ್ತು. ಮೊನ್ನೆ ದಿನ ನಾವು ಮೈಸೂರಿಗೆ ಹೋಗ್ತಿದ್ವಲ್ಲ, ಅವಾಗ ಅಂದವೇ ಅವರು ಬಸ್ ಸ್ಟ್ಯಾಂಡಲ್ಲಿ ಮುಂತಿದ್ರು. ಕೆಲಸಕ್ಕೇನೋ ಸೇರ್ಕೊಂಡಿದ್ದಾರಂತಲ್ಲ, ಹೋಗೋಕ್ಕೇನೋ ಕುಂತಿದ್ರು. ಅವಾಗ ಮಾದೇವು ಕಾರ್ ನಿಲ್ಲಿಸ್ಬಿಟ್ಟು ಅದೇ ಬನ್ನಿ ನಾವು ಹೋಗ್ತಾ ಇದ್ವಿ, ಬಿಟ್ಕೊಡ್ತೀನಿ ಅಲ್ಲಿ ಗಂಟ ಅಂದರೆ ಇಲ್ಲೆಲ್ಲ ಬರೋಲ್ಲ ನಾವು, ವ್ಯಾನ್ ಇದೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ತುಂಬ ಬೇಜಾರು ಮಾಡ್ಕೊಂಡ್ರು ಮಧುನು. ಯಾಕೆ ಹಿಂಗೆ ಮತ್ತೆ ಈ ಥರ ಆಡ್ತಾವ್ರೆ, ನಾವು ಏನು ಮಾಡಿದ್ದೀವಿ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡ್ರು. ಅಲ್ಲ ಬರೋಣ ಇಲ್ಲಾಂದ್ರೆ ಅಚ್ಚುಕಟ್ಟಾಗಿ ನಗ್ನಾಗಿತ್ತವ. ಇಲ್ಲಕ್ಕ ಹೋಗಪ್ಪ ವ್ಯಾನ್ ಮಾಡಿ ವ್ಯಾನ್ ಪೀಚ್ ಕಟ್ಟಕ್ಕಿರೋ ಸುಮ್ಮನೆ ಕಾರ ಬರೋಣ ಅಂತ ಅನ್ಬೇಕಾಗಿತ್ತು. ಏನು ಮಾತಾಡಿಲ್ಲ? ಇಲ್ಲ ಅತ್ತೆ ಏನು ಮಾತಾಡಲಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ ನಮಗೆ. ನಾನು ಬರಲ್ಲ ನಾನು ಬಿಟ್ಟರೆ ಇನ್ನೇನು ಅನ್ಲಿಲ್ಲ. ತುಂಬ ಬೇಜಾರಾಯಿತು. ಅಯ್ಯೋ ಬಿಡಿಯತ್ತೆ, ನಾವು ಅದಕ್ಕೆ ಮಧು ತುಂಬ ಬೇಜಾರು ಮಾಡ್ಕೋತಿದ್ರು. ನಾನು ಬೇಜಾರು ಮಾಡ್ಕೋಬೇಡ ಮಧು, ಇದ್ದಿದ್ದೇ ಬಿಡು, ಏನೋ ಅವ್ರಿಗೆ ಬೇಜಾರಾಗಿರ್ಬೋದು, ಬರೋಕ್ಕೆ ಇಷ್ಟ ಇಲ್ಲದೇ ಇರ್ಬೋದು. ಅದಕ್ಕೆ ಆ ಥರ ಎಲ್ಲ ಪೋಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಬಿಡು ಅಂತಂತ ನಾನು ಸುಮ್ಮನೆ ಇರಿಸ್ತೆ. ತುಂಬ ಬೇಜಾರು ಮಾಡ್ಕೊಂಡಿದ್ರು ಅವರು. ಏನವ ಅವ್ರವ್ರು ಕಲ್ತಿರೋದು ಅವ್ರವ್ರಿಗೆ ಒಳ್ಳೇದು, ನಾವು ಯಾಕೆ ತಲೆಗೆಡ್ಸ್ಕೋಬೇಕು? ಯಾಕೆ ಬಿಡು, ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು. ರಶ್ಮಿ ಅಂತಾನೇ ಇಲ್ಲವ ಲತಕ ಅಂತಾನೇ ಇಲ್ಲ. ಅಯ್ಯೋ ಏನೋ ಅಕ್ಕ ಫೋನ್ ಕಂಪ್ಲೇಂಟಿಗೆ ತುಂಬ ಫೋನ್ ಮಾಡ್ತಾ ಇದ್ರು. ಅವ್ರು ಫೋನ್ ಎತ್ತುತ್ತಾ ಇಲ್ಲ, ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಅಲ್ಲಕನವ ಅಲ್ಲೇನು ಕೆಲಸ ಇವಳಿಗೆ? ಏನು ಗೊತ್ತಿಲ್ಲ ನಾನು ಅದೆಲ್ಲ ಯಾಕೆ ಹೇಳಿ, ನಾನು ಏನು ಕೇಳಲ್ಲ. ಅಲ್ಲ ಇವಳಿಗೇನು ಕೆಲಸ ಅಂತ ಕಣ್ಮಗ? ಏನೋ ಬರ್ಲಿ ತಟ್ಟದೆ ಕೇಳೋಣ. ಓ ಮಗ, ಓ ಅತ್ತೆ ಯಾವಾಗ ಬಂದ್ರಿ? ಈಗ ಬಂದೆ ಕಣ್ಮಗ ಅಂಗಡಿಯಿಂದ. ನೀನ್ ಎಲ್ಲಿ ಹೋಗಿದೆ? ಏನು ಕಂಬ್ಲಿ ಅಂತ ಬಾಳೆ ಹಿಡ್ಕೊಬಿಟ್ಟಿದ್ಯಲ್ಲ ತೊಡದಲಿಯ? ಹಳೆ ಸಾಮಾನ್ಯದಲ್ಲ ಕಣ್ಮಗ, ಇಲ್ಲಿಂದ ಅಲ್ಲಿಂದ ಗಂಟು ಹಾಕೋದು ಜಾಸ್ತಿ ಹುಷಾರು ಹೊಸಿಯ. ಅತ್ತೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಏನವ ಏನ ಅತ್ತೆ? ಮತ್ತೆ ಅವಳು ಅವತ್ತು ಏನವತ್ತು ಅತ್ತೆ? ಮತ್ತೆ ಸಂಘ ಕಾಸು ಕಟ್ಟಬೇಕು ಅರ್ಜೆಂಟು ಅಂದ್ಬಿಟ್ಟು ಅದು ಯಾತ್ಕೋ ಕಡೆ ದುಡ್ಡು ಬೇಕು ಅಂದ್ಬಿಟ್ಟು ಬಡ್ಡಿಗೆ ಕೊಡ್ತೀನಿ ಅಂದ್ಬಿಟ್ಟು 4 ತಿಂಗಳಾಗದೆ ದುಡ್ಡು ಇಸ್ಕೊಂಡು 4,000 ಬಡ್ಡಿನೂ ಕೊಡ್ತಿಲ್ಲ, ಅಸಲೂ ಕೊಡ್ತಿಲ್ಲ. ಕೊಡ್ದಾನೆ ಹೆಂಗೆ ಆಟ ಆಡ್ತಾಳೆ ಅಂತ ಕಂಪ್ಲೇಂಟಿ ಆಟಿ ಕೇಳಕ್ಕೆ ಅಂತ ಹೋಗಿದೆ. ಫೋನ್ ಏನೋ ಸ್ವಿಚ್ ಆಫ್ ಮಾಡ್ಕೊತಾಳೆ. ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕೊಳ್ಳೆ. ನಾನು ಫೋನ್ ಹೋಗ್ದಂಗೆ ಮಾಡ್ಕೊಂಡವಳೆ. ಅಲ್ಲಿ ಹೋದ್ರು ಕೈಲಿ ಬಾಯಿಲಿ ಅಂತ ಮಾತಾಡ್ತಾಳೆ. ಅಲ್ಲ ಕನ್ಲತ್ತ ಬುದ್ಧಿಲ್ವ ನಿನಗೆ? ಬುದ್ಧಿಲ್ವ ಹೇಳು? ಹಿಂಗೆ ನೀವು ಮಾಡ್ಕೊಳ್ಳೋದು ನೀವು? ಅಲ್ಲಕ್ಕ ಯಾವಾಗ ಕೊಟ್ರಿ? ಅಯ್ಯೋ ಅದೇ ಕಣ್ಮಗ, ನೀವು ಮೈಸೂರಿಗೆ ಹೋಗಿದ್ರಲ್ಲ, ಆಗ ಏನು ಮಾಡ್ರು ಬಿಡ್ನಿಲ್ಲ, ಜೀವ ತೆಗ್ದು ಇಸ್ಕೊಂಡ್ಲು. ಈಗ ಕೇಳಕ್ಕೆ ಹೋದ್ರೆ ಕೊಡ್ತಿಲ್ಲ ಕಣತೆ. ಅದಕ್ಕೆ ಮತ್ತೆ ಹೇಳ್ತೀನಿ ಅನ್ಕೊಂಡು ಬಂದೆ. ಅಲ್ಲ ನೀನು ಬುದ್ಧಿಲ್ ನಿನಗೆ? ಅವಳು ಎಂತವಳು ಗೊತ್ತಾವಳು? ಎಷ್ಟೊತ್ತು ಅಂತವೇ 1,000 ಬೇಕು 2,000 ಬೇಕು ಅಂತ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ. ಅವಳು ಕೊಡ್ತಾಳೆ ಅನ್ಕೊಬಿಟ್ಟಿದ್ದೀನಿ ನೀನು. ಅವಳು ಇಸ್ಕೊಳ್ಳೋಗಂಟ ಅಷ್ಟೇ ಪೂಸಿ ಮಾಡ್ತಾಳೆ ಅವ್ವ ಅಪ್ಪ ಅಂದ್ಬಿಟ್ಟು. ಆಗ ಕೇಳಕ್ಕೆ ಹೋದ್ರೆ ಬೈದಿ ಕಳಿಸ್ತಾಳೆ. ಅಂತ ಸಮಸ್ಯೆ ಆಗ್ಬೇಕು ನಿಮಗೆ. ಓ ಅದಕ್ಕೆ ಕುಣ್ಸ್ಕೊಂಡು ಕೂತ್ಕೊತಿದ್ದ ನೀನು? ಅತ್ತೆ ತಪ್ಪಾಯ್ತು ಕಣತೆ. ಇನ್ನೊಂದ್ಸತಿ ನಾನು ಅವ್ಳು ಸುದ್ದಿಗೆ ಹೋಯ್ಕಿಲ್ಲ. ಯಾವ್ಯಾವ ಮಾತಾಡ್ತಾಳೆ ಗೊತ್ತತೆ. ಅದಕ್ಕೆ ಮತ್ತೆ ಹೇಳ್ತೀನಿ ಅನ್ಕೊ ಬಂದೆ. ಅಂತ ಸವಾಸ ಮಾಡೋಕ್ಕಿಂತ ಮುಂಚೆ ಯತ್ನೆ ಮಾಡ್ಬೇಕನವ. ಈಗ ಅತ್ತೆಗೆ ಹೇಳ್ಬಿಟ್ರೆ ನಾನೇನು ಮಾಡೋದು? ನಾನೇನು ಮಾಡೋದು? ನಿನ್ ಕೈ ಕೊಟ್ಟಿದ್ನ ಹೋಗು ಅಂದ್ರೆ ಏನನ್ನ ನಾನು
ಆ ಲೋಪರ್ ಮುಂಡೆ ಇಳಿಸ್ತೀನಿ ಸುಮ್ಕಿರು ಮರ್ವಾದಿಯೇ ಅತ್ತೆ ಮನೆ ಸೊಸೆತವ ಹೆಂಗಿಸ್ಕೊಂಡ್ಲು ಅಂತ ಲೋಪರ್ ಗುಡ್ಸಟ್ಟಿ ಗ್ಯಾನ್ ಇಲ್ವಾ ಅವಳಿಗೆ ಎಂತ ಕಿತ್ತೋದ್ ಮುಂಡೆ ಇರ್ಬೇಕು ನೋಡ್ ಮತ್ತೆ. ಅಯ್ಯೋ ಅಕ್ಕ ನನ್ನ ಕೇಳಕ್ ಬಂದಿದ್ರು ಅಕ್ಕ ಒಂದಿನ ತುಂಬ ಪುಸಿ ಮಾಡಿದ್ರು ದುಡ್ಡು ಕೇಳಬೇಕು ಅಂದ್ಬಿಟ್ಟು ನಾನು ಮಾತ್ರ ಕೊಡ್ಲಿಲ್ಲಪ್ಪ. ಅವ್ರ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತು ಅಕ್ಕ. ಅವ್ರನ್ನ ನಂಬೇಡ ಅಕ್ಕ, ಅವ್ರು ಸರಿಲ್ಲ. ಅವರು ತುಂಬ ಇದೆ ಚಾಡಿ ಜನ. ಅವರು ಎಷ್ಟೆಲ್ಲ ಚಾಡಿ ಹೇಳಿ ತಂದಿರ್ತಾರೆ ಗೊತ್ತಾ, ತಂದಿಟ್ಟು ತಮಾಸೆ ನೋಡ್ತಾರೆ ಅವರು ಸಹವಾಸ ಮಾಡಬಾರ್ದು ಅಕ್ಕ. ನನಗೆ ಡೌಟ್ ಇತ್ತು ನೀವು ಕಂಪ್ಲೇಂಟಿಗೆ ಫೋನ್ ಮಾಡ್ತಿದ್ದಾಗಲೇ ಏನೋ ಈ ಥರ ಒಂದು ಕೆಲಸ ಆಗಿದೆ ಅಂದ್ಬಿಟ್ಟು. ಅಕ್ಕ ಹೋಗ್ಲಿ ಇವಾಗ ಇಸ್ಕೊಬಿಡಿ, ಮತ್ತೆ ನೀವು ಆ ಥರ ಎಲ್ಲ ಯಾವಾಗ ಕೈಯಾಗ ಬಿಡಿ ಅಕ್ಕ. ಸರಿಲ್ಲ ಅವ್ರು ಕೊಡಲ್ಲ ಅಂತವಳು ಗೊತ್ತವ, ಅವಳು ಕೊಡೋ ಮಕ್ಳು ಅದು. ಅತ್ತೆ ಪ್ಲೀಸ್ ಕಣತೆ ಹೇಳ್ಬೇಡಿ ನಿಮ್ಮ ಮಗನಿಗೆ. ಇನ್ನು ಅದನ್ನೇ ಮನ್ಸಲ್ಲಿ ಮಾಡಿಕೊಂಡು ನನ್ನ ಕಾರಣಂಗೆ ಅವರ ಮಾಡಿದ್ಯಾರ ಹಂಗೆ ಹಿಂಗೆ ಅಂದ್ಬಿಟ್ಟು ಕೈಲಿ ಬೈಲಿ ಅಂತ ಮಾತಾಡ್ತಾರೆ. ನಿಮಗೆ ಗೊತ್ತಲ್ಲ ಮೊದಲು ನನ್ನ ಪಾಪ ಸರಿಯಾಗಿ ಅವ್ರು ಇನ್ನೂ ಸರಿಯಾಗಿ ಮಾತಾಡ್ತೀರಾ. ಇನ್ನು ಈ ವಿಷಯನೂ ಗೊತ್ತಾದ್ರೆ ನನ್ನ ಕಾರಣಂಗೆ ಅವರ ಮಾಡೋಲ್ಲ ಅಂದ್ಬಿಟ್ಟು ಒಸಿ ಮಾತಾಡರ. ಸರಿ ಆಯಿತು ಆಗಿದಾಯ್ತು ನೋಡು, ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ಅವಳು ಸವಾಸ ಸರಿಲ್ಲ. ಅವಳು ಚಾರ್ಗುರ್ಕಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟಕ ಬುದ್ಧಿ ಅವಳದು. ಅವ್ರ ಆಟಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟು ನಾನು ಈಗ ತೆಪ್ಪಗಿರೋದು ಗೊತ್ತಾ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೆಂಗಿರ್ಬೇಕು ಹಂಗಿರೋದು ಕಲಿ ನೀನು. ಅವ್ರ ಮನೆ ತಕ್ಕೆಲ್ಲ ಹೋಗ್ಬೇಡ ನೀನು. ಅವ್ರು ಎಂತವ್ರು ಗೊತ್ತಾ, ಅವರು ಬೇಕಾದ್ರೆ ಇಲ್ದೋದ್ರೆ ತಲೆನ ಕೊಡ್ಸಕ್ಕೂ ಏಸಕ್ಕಿಲ್ಲ ಅವರು ಅಂತವ್ರು. ನೀನು ಯಾಕೆ ಹೇಳ್ತಾರೆ ಯಾರ ಮಾಡಿದೆ ನೀನು? ಯಾರನ್ನ ಕೇಳಿ ಮಾಡಿದೆ ನೀನು? ಯಾರನ್ನ ಕೇಳಿ ಮಾಡಿದೆ ಇರತ್ತ ನೀನು? ಹೇಳೋದು ಕೇಳೋದಿಲ್ವ ನಿಮಗೆ? ನಾವೇನೋ ನಮ್ಮ ಸೊಸೆಯರಿಗೆ ಬೈಬೇಡ್ದು, ನಾವು ಅನ್ಬೋಸಿರೋದೆ ನಾವು. ಅಯ್ಯೋ ನಾವು ಅನ್ಬೋಸಿರೋದೆ ಸಾಕು, ಅತ್ತೆ ಕಾಟ ಅನ್ಬೋಸಿರೋದೆ ಸಾಕು. ನಮ್ಮ ಸೊಸೆಯರೇ ಚೆನ್ನಾಗಿರ್ಲಿ. ಅಯ್ಯೋ ಹೋಗಿರೋರೆ ಸೊಸೆಯರು ಬಂದಿರೋರೆ ನಮ್ಮ ಹೆಣ್ಮಕ್ಳು ಅನ್ಕೊಂಡು ನಾವು ಸದರ ಕೊಟ್ರೆ ನೀವು ಹಿಂಗ ಬುದ್ಧಿ ಕಲಿಯೋದು. ಅತ್ತೆ ತಪ್ಪಾಯ್ತು ಕಣತೆ, ನಿಜಕ್ಕೂ ನನಗೆ ಈಗ ಅರ್ಥ ಆಯ್ತದೆ. ಅವಳು ಮಾತಾಡೋ ಬಣ್ಬಡ ಮಾತಿಗೆ ನಾನು ಮರಳ ಕೊಟ್ಬಿಟ್ಟೆ. ನನ್ನ ಮಗಳಿಗಿಂತ ಹೆಚ್ಚು ನೀನು ಹಂಗೆ ಹಿಂಗೆ ಅಂತ ಏನೇನೋ ಉಬ್ಬಿಸ್ತಿದ್ಲು ದುಡ್ಡು ಕೊಡ್ಲಿ ಅಂದ್ಬಿಟ್ಟು. ಅವಳು ಉಬ್ಬಿಸಿದ್ಲು, ನಾನು ಉಪ್ಕೊಂಡೆ ಕೊಟ್ಬಿಟ್ಟಿನಿ. ಈಗ ಕೇಳಕ್ಕೆ ಹೋದ್ರೆ ಕೈಲಿ ಬೈಲಿ ಅಂತ ಮಾತಾಡ್ತಾವಳೆ. ಇದೊಂದು ಸತಿಗೆ ಆಯಿತು, ಇನ್ನೊಂದ್ಸತಿ ನಾನು ಒಯ್ಕ್ರೆ 2,000 ಸಿಕ್ಕುವೆ. ಅತ್ತೆ ನಿಮ್ದು ಅಮ್ಮ ಯಾಕನತ್ತೆ 400 ರೂಪಾಯಿ ದುಡ್ಡು ಇಸ್ಕೊಬಿಟ್ಟವಳೆ, ವಸೂಲಿ ಮಾಡ್ಕೊಟ್ರತ್ತೆ ಹೆಂಗಾರು ಮಾಡಿ. ಇನ್ನೊಂದ್ಸತಿ ನಾನು ಸುದ್ದಿಗೆ ಹೋಯ್ಕಿಲ್ಲ ರಾಧೆಗೂ ಹೋಯ್ಕಿಲ್ಲ, ನನಗೆ ಹಾಕ್ಬೇಕವೆಲ್ಲವ. ಇನ್ನು ಇವ್ರಿಗೇನಾರು ಗೊತ್ತಾದ್ರೆ ಇನ್ನು ನನ್ನ ಬಿಟ್ಟಾರ ನೀನೇನು ಕದ್ಯಾವರ ಮಾಡೋದು ಮನೇಲಿ ಹಂಗೆ ಹಿಂಗೆ ಅಂತ ಬೋಯ್ತಾರೆ. ಅದುವೇ ಅದಕ್ಕೆ ಇದಕ್ಕೆ ಅಂತ 5-10 ರೂಪಾಯಿ ಕೊಟ್ಟಿದ್ದೀನಿ, ಜೋಡ್ಸ್ ಮಾಡಿದೆ 2,000 ರೂಪಾಯಿ ಗಂಟ 4,000 ರೂಪಾಯಿ ಗಂಟ. ಅದನ್ನೆಲ್ಲ ನುಣ್ಗೆ ಕೊಟ್ಬಿಟ್ಟೆ. ಮೊದಲು 2,000 ರೂಪಾಯಿ ಇಸ್ಕೊಂಡೋದ್ಲು, ಆಮೇಲೆ ತಿರ್ಗವ ಬಂದು ತಿರ್ಗ 2,000 ರೂಪಾಯಿ ಇಸ್ಕೊಬೋದು, 4,000 ಕೊಡ್ಬೇಕು ಒಟ್ಟಿಗೆ. ಕಾಣೆ ಕಣವ ಅದೇನು ಅವರಗಳು ಮಾಡಿದ್ರು ಕದ್ಯಾವರವ ಕಳ್ಳೆವರವ. ನಾನು ಕಾಣೆ ಏನಾರು ಮಾಡ್ಕೋಗಿ ಹೋಗಿ ಯಾರು ನಿಮ್ಮ ಕುಟ್ಟ ಎಲ್ಲ ಬಡ್ಕೊಂಡು ಸತ್ತಾರು. ಮತ್ತೆ ಹಂಗೆ ಅನ್ಬೇಡಿ ಕಣತೆ ನಿಂದ ಅಮ್ಮಯ್ಯ. ಅತ್ತೆ ಪಾಪ ಏನು ಮಾಡ್ತೀರಾ, ಏನೋ ಗೊತ್ತಿಲ್ಲದೇ ಕೊಟ್ಬಿಟ್ಟಿದ್ದಾರೆ. ಇದೊಂದ್ಸಲ ವಸೂಲಿ ಮಾಡ್ಕೊಟ್ಬಿಡಿ ಅತ್ತೆ. ಇನ್ನು ಅಜ್ಜಿಗೆ ಹೇಳೋಣ ಅಂದರೆ ಅವರು ತೋಟದ ಮನೆಯಿಂದ ಇಲ್ಲಿಗೆ ಬರೋದೇ ಇಲ್ಲ, ನೀವೇನೇ ವಸೂಲಿ ಮಾಡ್ಕೊಡಿ. ಏನು ನನಗೇನು ಎದ್ರಕೇಳು ಅವ್ರು ಕಂಡ್ರೆ ಗಡ 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 ನಡ್ಗನ ಇಳಿಸ್ತೀನಿ ಸುಮ್ಕಿರೋಳನ್ನ. ಅದು ಹೆಂಗ ಅತ್ತೆ ಮನೆ ಸೊಸೆತಾವು ಗಂಡು ಗರ್ತಿತಾವ್. ನೀನು ಸಾಲ ಇಸ್ಕೊಂಡೆ ನೀನು ಈ ಬುದ್ಧಿ ಕಲ್ತಿದ್ಯಲ್ಲ ಸರಿಯಾ. ನಿನ್ನ ಮಗಳ್ತಾವ ನಾವು ನಿನ್ನ ಕಾಣ್ದಂಗೆ ಇಸ್ಕೊಬಿಟ್ರೆ ಸುಮ್ಮನಾದಿಯ ನೀನು ಅಂದ್ಬಿಟ್ಟು ಇಳಿಸ್ತೀನಿ. ನನಗೇನು ಮಾತಿಲ್ದಾನೆ ಇಲ್ಲ. ನಾನು ಹೇಳೋದೊಂದು ರಶ್ಮಿ, ನಮ್ಮನೆ ಜನಗಳು ನಾವು ಬಿಗಿಯಾಗಿದ್ರೆ ಬೇರೆ ಯಾಕೆ ಬಂದರು? ಅವ್ರ ಕುಟ್ಟು ಏನು ಮಾತು ಕೇಳಬೇಕು ಅಂತ ನಾವು ನಾವು ಯಾಕವ ಅವ್ರ ಕುಟ್ಟು ಮಾತು ಕೇಳಬೇಕು? ನಾನು ಹೇಳೋದೊಂದು ಅವ್ರ ಕುಟ್ಟು ಮಾತು ಕೇಳೋಂಥದ್ದು ಏನಿದ್ದದ್ದು? ಹೋಯ್ತೀನಿ ಅವಳಿಗೆ ಇಳಿಸ್ತೀನಿ ಮರುವಾದಿಯಾ. ಸರಿಯಾಗಿ ಉಗ್ದು ಉಪ್ಪು ಹಾಕ್ಬಿಟ್ಟು ಬರ್ತೀನಿ ಸುಮ್ಕಿರು. ನಾನು ಓಲಿ ಅಂತ ಸುಮ್ಮನಿರೋದಕ್ಕೇನೋ ನಾನೇನೋ ಅಯ್ಯೋ ಬಿಡು. ಅಯ್ಯೋ ನಮ್ಮ ನೋಡು ಮನೆ ತಗ ಬಂದರೆ ಬೋಯ್ತಾರಲ್ಲ ಆಡ್ತಾರಲ್ಲ, ಏನೋ ಸೊಸೆಗೆ ಚಾಡಿಯ ಕೊಟ್ಬಿಟ್ಟವ ಅಂತ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ನಾವು ಸದ್ರ ಕೊಟ್ರೆ ಇತ್ತಿತ್ತ ಬಾರಿ ಇದು ಮನೆ ಕಿತ್ಕೊಂಡ್ರು ಅಂದ್ಬಿಟ್ಟು ನೋಡು ಮಳ್ಳಿಯಾಗಿ ಯಾವ ಕೆಲಸ ಮಾಡೋಳೆ ಅಂತ ಹೋಗ್ಬಿಟ್ಟು ಬರ್ತೀನಿ ರೀ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.